ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಟಾರ್ ಆಫ್ ಕರ್ನಾಟಕ ನ್ಯೂಸ್. ನಾನು ಮೆಹಬೂಬ್. ಪುರಾತನ ಕಾಲದ ಮಂದಿರ ಮಸೀದಿಗಳು ಜೊತೆಯಾಗಿ ನಿಂತಿರುವ ಭಾವೈಕ್ಯತೆಯ ನೆಲೆ ಲಕ್ಷ್ಮೇಶ್ವರ ಪಟ್ಟಣದ ಜಗತ್ಪ್ರಸಿದ್ಧ ಸೂಫಿ ಸಂತರಾದ ಬೇಡಿ ಬಂದ ಭಕ್ತರ ಆಶಾಕಿರಣ ಹಜರತ್ ಸೈಯದ್ ಸುಲೇಮಾನ್ ಬಾದ್ಶಾಹ ಖಾದ್ರಿ ರಹಮತುಲ್ಲಾ ಅಲಹಿರವರ 137ನೇ ವರುಸು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅತಿ ವಿಜೃಂಭಣೆಯಿಂದ ಜರುಗುತ್ತಿದ್ದು, ಇದೇ ದಿನಾಂಕ 31/3/2026ರಂದು ಗಂಧ, 1/4/2026 ಬುಧವಾರದಂದು ಉರುಸು, 4/4/2026 ಶನಿವಾರದಂದು ಬಯಾನ್, 5/4/2026 ರವಿವಾರದಂದು ಖವಾಲಿ ಕಾರ್ಯಕ್ರಮ ಜರುಗುವುದು. ಭಾರತದ ಖ್ಯಾತ ಪ್ರವಚನಕಾರರಾದ ಹಾಶ್ಮಿಯಾ ಮಿಯಾ ಅಶ್ರಫಿ ಮತ್ತು ಮೊಯಿಜ್ ಅಶ್ರಫಿ ಇವರಿಂದ ಬಯಾನ್ ಹಾಗೂ ಭಾರತದ ಸುಪ್ರಸಿದ್ಧ ಖವಾಲಿ ಗಾಯಕರಾದ ಇಫ್ತಿಕಾರಿ ಬ್ರದರ್ಸ್ ಮತ್ತು ಸೂಫಿ ಮುಜ್ತುಬಾ ನಾಜ್ ಇವರಿಂದ ಖವಾಲಿ ಕಾರ್ಯಕ್ರಮ ನೆರವೇರುವುದು. ಉರುಸಿನ ನಿಮಿತ್ತ ಬರುವ ಭಕ್ತಾದಿಗಳಿಗೆ ಸೂಕ್ತ ವ್ಯವಸ್ಥೆ ಮಾಡಲಾಗಿದೆ ಮತ್ತು ಪಟ್ಟಣದ ಎಲ್ಲ ಸಮಾಜದ ಬಾಂಧವರನ್ನು ಒಗ್ಗೂಡಿಸಿಕೊಂಡು ಅವರ ಸಲಹೆ ಸಹಕಾರದೊಂದಿಗೆ ಸಂತರ ಉರುಸು ನೆರವೇರಲಿದೆ ಎಂದು ದೂದ್ನಾನ ದರ್ಗಾ ಕಮಿಟಿಯವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿ ಭಿತ್ತಿ ಪತ್ರಗಳನ್ನು ಬಿಡುಗಡೆ ಮಾಡಿ ಕರೆ ನೀಡಿದರು. ಈ ವೇಳೆ ದರ್ಗಾ ಕಮಿಟಿಯ ಅಧ್ಯಕ್ಷರಾದ ಸುಲೇಮಾನ್ ಕಣಕೆ, ಉಪಾಧ್ಯಕ್ಷರಾದ ಇರ್ಫಾನ್ ಬೇಗ್ ಮಿರ್ಜಾ, ಕಾರ್ಯದರ್ಶಿಗಳಾದ ಸಾಹಿಬ್ ಜಾನ್ ಹವಾಲ್ದಾರ್, ಸದಸ್ಯರುಗಳಾದ ದಾದಾಪೀರ್ ಕಾರಡ್ಗಿ, ಸಾದಿಕ್ ಅಹಮದ್ ಶಮಲಿವಾಲೆ, ಅಕ್ಬರ್ ಸಾಬ್ ಸೋರುಣಗಿ, ಬಾಷಾ ಸಾಬ್ ಮುಳಗುಂದ್, ಶಫೀಕ್ ಸಾಬ್ ಸಿದ್ದಾಪುರ್, ನೂರ್ ಅಹಮದ್ ಸಿದ್ದಿ, ಖಲಂದರ್ ಸೋರುಣಗಿ, ಫೈಮುಲ್ಲಾ ಪಲ್ಲಿ, ದಾದಾಪೀರ್ ಮುಚ್ಚಾಲೆ ಸೇರಿದಂತೆ ಮುಸ್ಲಿಂ ಸಮಾಜದ ಮುಖಂಡರುಗಳು ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿದರು. 137ನೇ ಈ ಒಂದು ಕಾರ್ಯಕ್ರಮದ ಬಗ್ಗೆ ಕಮಿಟಿ ಹಮ್ಮಿಕೊಂಡಿರುವಂಥ ಕಾರ್ಯಕ್ರಮಗಳು ಮತ್ತು ಇಲ್ಲಿಯ ವ್ಯವಸ್ಥೆ ಹಾಗೂ ಬಂದಂಥ ಭಕ್ತಾದಿಗಳಿಗೆ ಎಲ್ಲ ರೀತಿಯಿಂದ ಅನುಕೂಲಕರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮ ಯಶಸ್ವಿಗೆ ಎಲ್ಲ ಭಕ್ತರಿಗೆ ಆಹ್ವಾನ ನೀಡುವ ಮೂಲಕ ಹಾಗೂ ಭಕ್ತರಿಗೆ ಹಮ್ಮಿಕೊಂಡಿರುವಂಥ ಎಲ್ಲ ಕಾರ್ಯಕ್ರಮದ ಬಗ್ಗೆ ತಮ್ಮ ಸುದ್ದಿ ಮಾಧ್ಯಮದಲ್ಲಿ ಕಮಿಟಿ ಪರವಾಗಿ ಇವತ್ತು ತಮ್ಮ ಮುಂದೆ ಹೇಳಲಿಕ್ಕೆ ಇಚ್ಛಪಡುತ್ತೇವೆ. ಅದೇ ರೀತಿ ಖವಾಲಿ ಕಾರ್ಯಕ್ರಮ ಪ್ರತಿ ವರ್ಷದಂತೆಯೂ ಕೂಡ ಈ ವರ್ಷ ನಾವು ದಿನಾಂಕ 5/4/2026ರಂದು ಜರುಗಲಿದೆ. ಅದರಲ್ಲಿ ಈ ಬಾರಿ ನಮ್ಮ ಮುಂಬಯಿಯ ಪ್ರಸಿದ್ಧವಾದ ಇಫ್ತಿಕಾರ್ ಬ್ರದರ್ಸ್ ಇವರು ಹಾಗೂ ಅದರ ಜೊತೆಗೆ ಈ ಸಲ ಸೋಫಿ ಮುಮ್ತಾಜ್ ಅಜೀಜ್ ನಾಜಾ ಇವರು ಕೂಡ ಈ ವರ್ಷ ಖವಾಲಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಈ ಖವಾಲಿ ಕಾರ್ಯಕ್ರಮ ಕೂಡ ಸಾಕಷ್ಟು ಖವಾಲಿ ಪ್ರಿಯರು, ಭಕ್ತಾದಿಗಳು, ಸ್ಥಳೀಯರು ಸಾಕಷ್ಟು ಈ ಸಲ ನಮಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರುವಂಥ ನಿರೀಕ್ಷೆ ಇದೆ. ಅದೇ ರೀತಿ ಎಲ್ಲ ಕಾರ್ಯಕ್ರಮ ಜೊತೆಗೆ ನಾವು ಯಾವ್ಯಾವ ವ್ಯವಸ್ಥೆಗಳು ಬೇಕು, ಜನರಿಗೆ ಅನುಕೂಲವಾಗುವಂಥ ಸ್ಟೇಜ್ ಕಾರ್ಯಕ್ರಮ ಇರೋದರಿಂದ ಎಷ್ಟು ಜನ ಸೇರಿದರೂ ಕೂಡ ಅವ್ರಿಗೆ ಯಾವುದೇ ತೊಂದರೆ ಆಗಲಾರ್ದಂಗೆ LED ಆಗಲಿ, ಸೌಂಡ್ ಸಿಸ್ಟಮ್ ಆಗಲಿ, ಅಥವಾ ಅವರು ಎಲ್ಲೇ ಯಾವುದೇ ಒಂದು ತೊಂದರೆ ಇಲ್ದಂಗೆ ಆ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿಕೊಂಡು ಅವರು ಮರಳುವಂಥ ವ್ಯವಸ್ಥೆ ನಾವೆಲ್ಲ ಕಮಿಟಿಯ ವತಿಯಿಂದ ಹಾಗೂ ಸ್ಥಳೀಯ ನಮ್ಮ ಎಲ್ಲ ಮುಖಂಡರಿಂದ ಅದನ್ನೆಲ್ಲ ನಾವು ವ್ಯವಸ್ಥೆ ಮಾಡ್ಕೊಂಡಿವಿ. ಭಕ್ತಾದಿಗಳಿಗೆ ನಾವು ಯಾವುದೇ ತೊಂದರೆ ಆಗಲಾರ್ದಂಗೆ ಅವ್ರದ್ದು ಆರೋಗ್ಯ ಆಗಲಿ, ಸ್ವಚ್ಛತೆ ಬಗ್ಗೆ ಆಗಲಿ, ಅಥವಾ ಕುಡಿಯುವ ನೀರಾಗಲಿ, ಇಂಥ ಅನೇಕ, ಆಮೇಲೆ ಕೆಲವೊಮ್ಮೆ ನಮ್ಮ ಇವು ಕಾರ್ಯಕ್ರಮ ನಡುವಾಗ ನಮ್ಮದು ಅದರ ಒಳಗಡೆನ ಅನ್ನದಾಸೋಹ ಆಗಲಿ, ಇಂಥ ಅನೇಕ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿವಿ. ಒಟ್ಟಾರೆ ಕಮಿಟಿಯ ಪರವಾಗಿ ಬರುವಂಥ ಭಕ್ತಗಳಿಗೆ ಸುರಕ್ಷತೆಯಿಂದ ಬಂದು ಅವರು ಮರಳಿ ಸುರಕ್ಷತೆಯಿಂದ ಮತ್ತೆ ಅವರವ್ರ ಊರಿಗೆ ಹೋಗಬೇಕು ಅನ್ನೋದು ನಮ್ಮೆಲ್ಲ ಪ್ರಯತ್ನದಲ್ಲಿ ನಾವು ಇದ್ದೀವಿ. ಅದೇ ರೀತಿ ಬರುವಂಥ ಈಗ ಬಿಸಿಲು ಹೆಚ್ಚಿಗೆ ಇದೆ, ತಾಪಮಾನ ಹೆಚ್ಚಿಗೆ ಇದೆ. ಈಗೆಲ್ಲ ಮೆಡಿಕಲ್ ರಿಪೋರ್ಟು ಕೂಡ ವೃದ್ಧರು ಅಥವಾ ವಯಸ್ಸಾದವರು, ಚಿಕ್ಕ ಮಕ್ಕಳು ಅನೇಕ ಪರಿಣಾಮ ಬೀಳುವಂಥ ವ್ಯವಸ್ಥೆ ಇದೆ. ಅದಕ್ಕೂ ಕೂಡ ನಾವು ಇಲ್ಲೆಲ್ಲ ಪೆಂಡಾಲ್ ಹಾಕಿ ಅಥವಾ ಬೇರೆ ಬೇರೆ ಎಲ್ಲಿ ಉಳ್ಕೊತಾರ ಶಾದಿ ಮೇಲಾಗಲಿ ಅಥವಾ ಎಲ್ಲೂ ಅವ್ರಿಗೆ ರೂಮ್ ಸಿಗಲಿಲ್ಲ ಅಂದರೂ ಕೂಡ ಒಂದು ಶೆಡ್ ಮುಖಾಂತರ ಅವ್ರಿಗೆ ನೆರಳು ಮಾಡಿ ಕೊಡುವಂಥ ವ್ಯವಸ್ಥೆನೂ ನಾವು ಮಾಡಿದ್ದೀವಿ. ಆಮೇಲೆ 3-4 ಜಾಗ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿದ್ದೀವಿ. ಆಮೇಲೆ ನಾವು ದವಾಖಾನೆಗೆ ಇಲಾಖೆಗಳಿಗೆ, ನಮ್ಮ ಆರೋಗ್ಯ ಇಲಾಖೆಗಳಿಗೆ ಕೂಡ ಮನವಿ ಕೊಟ್ಟು ಒಂದು ಶಿಗ್ಲಿ ಮತ್ತು ನಮ್ಮ ಲಕ್ಷ್ಮೇಶ್ವರದ ಆರೋಗ್ಯ ಇಲಾಖೆಗೂ ಮನವಿ ಕೊಟ್ಟು ಅವ್ರಿಗೂ ಕೂಡ ಈ 4-5 ದಿವಸ ಕಾರ್ಯಕ್ರಮಕ್ಕೆ ಒಂದು ಟೆಂಟ್ ಹಾಕಿ ಇಲ್ಲೇ ಫಸ್ಟ್ ಸ್ಟ್ರೀಟಾಗಿ
ನಿಮ್ಮ ಆರೋಗ್ಯ ಕಡೆಯಿಂದ ನಮ್ಮ ಯಾರು ಒಂದು ಡಾಕ್ಟರ್ಗೆ ನೇಮಿಸಿ ಇಲ್ಲೇ ಅವ್ರಿಗೆ ವ್ಯವಸ್ಥೆ ಮಾಡಿಕೊಡ್ರಿ ಅಂತ ಕೇಳೀವಿ. ಅದನ್ನೂ ಕೂಡ ಅವರು ಭರವಸೆ ಕೊಟ್ಟಿದ್ದಾರೆ. ತಕ್ಷಣದಿಂದ ಏನಾರ ಅಂತ ಆರೋಗ್ಯದಲ್ಲಿ ಏರ್ಪಾರು ಆದರೂ ಕೂಡ ಇಮಿಡಿಯೇಟ್ಲಿ ಆಗಿ ಅವರು, ಆಮೇಲೆ ನಮ್ಮ ದರ್ಗಾ ವತಿಯಿಂದ ಆಂಬ್ಯುಲೆನ್ಸ್ ಕೂಡ ಇದೆ, ಅದು ಕೂಡ ನಾವು ಸಾಕಷ್ಟು ಅದರ ಬಗ್ಗೆ ಕಾಳಜಿ ವಹಿಸ್ತಾ ಇದ್ದೀವಿ. ಇಲಾಖೆಗಳಿಗೂ ನಾವು ಆಹ್ವಾನ ನೀಡಿದ್ದೀವಿ. ಪ್ರತಿಯೊಂದು ಇಲಾಖೆಗಳಿಗೂ ಜಿಲ್ಲಾಧಿಕಾರಿಯಿಂದ ಹಿಡಿದು ನಮ್ಮ ಪುರಸಭೆ ಆಗಲಿ ಸಾರಿಗೆ ಇಲಾಖೆಗೆ ಕೂಡ ಮನವಿ ಮಾಡೀವಿ, ಹೆಚ್ಚಿನ ಬಸ್ಸಿನ ವ್ಯವಸ್ಥೆ ಮಾಡಿಕೊಡಿ. ಈಗ ನಮ್ಮ ಸಾಕಷ್ಟು ದೂರಿಂದ ಜನ ಬರ್ತಾರೆ, ಅದರಲ್ಲಿ ವಿಶೇಷವಾಗಿ ಮಹಿಳೆಯರು, ಮಕ್ಕಳು. ಈ ಸಲ ಒಂದು ಈಗೇನು ಶಾಲೆಗಳು ರಜೆಯಲ್ಲಿ ಬರುವಂಥ ದಿನ, ಅದು ಕೂಡ ಸಾಕಷ್ಟು ಜನ ಬರ್ತಾರೆ, ಬಸ್ಸಿನ ವ್ಯವಸ್ಥೆ ಮಾಡಿಕೊಡಂತ ಅವ್ರಿಗೂ ಕೇಳಿದ್ದೀವಿ. ಇಲ್ಲಿ ಎಲ್ಲ ಸಾರಿಗೆ ಇಲಾಖೆ ಆಗಲಿ, ಆಟೋದವ್ರಿಗಾಗಲಿ, ಟೆಂಪೋದವ್ರಾಗಲಿ ಯಾರ್ಯಾರು ತಮ್ಮ ತಮ್ಮ ದುಡಿಮೆ ಮಾಡ್ಕೊತಾರೆ ಎಲ್ಲ ರೀತಿಯಿಂದ ಸಹಕಾರ ಕೊಟ್ಟು ಬಂದಂಥ ಭಕ್ತಗಳಿಗೆ ತೊಂದರೆ ಆಗಲಾರ್ದಂಗೆ ವ್ಯವಸ್ಥೆ ಮಾಡಿದ್ವಿ. ಮತ್ತು ನಾವು ಪೊಲೀಸ್ ಇಲಾಖೆಗೂ ಕೂಡ ಅವ್ರ ಸುರಕ್ಷತೆ ಬಗ್ಗೆ ಮೊನ್ನೆ DYSP ಸಾಹೇಬರು, ನಮ್ಮ CPI ಸಾಹೇಬರು, PSI ಸಾಹೇಬರು ಕೂಡ ಇದೇ ಜಾಗದಲ್ಲಿ, ಇದೇ ನಮ್ಮ ಸಭಾಭವನದಲ್ಲಿ ಒಂದು ಸಭೆ ಮಾಡಿದರು. ಅವರು ಹೆಚ್ಚಿನ ಎಲ್ಲ ಮಾಹಿತಿಗಳನ್ನು ನಮ್ಮಿಂದ ಕೇಳ್ಕೊಂಡ್ರು. ನಮ್ಗೆ ಏನೇನು ಬೇಕಂತ ಅವ್ರಿಗೂ ಹೇಳಿದ್ದೀವಿ. ಅವ್ರಿಗೂ ಕೂಡ ಯಾವುದೇ ಒಂದು ಅಹಿತಿಕ ಘಟನೆ ಆಗಲಾರ್ದಂಗೆ ಎಲ್ಲ ರೀತಿಯಿಂದ ಸುರಕ್ಷಾ ವ್ಯವಸ್ಥೆ ನಾವು ಮಾಡ್ತೀವಿ. ಈ ಸಲ ಹೆಚ್ಚಿನ ಸಿಬ್ಬಂದಿಗಳನ್ನ ನೇಮಿಸ್ತೀವಿ. ನಮ್ಮ ಲಕ್ಷ್ಮೇಶ್ವರ ಶಹರದ ಅಂಜುಮನ್ ಇಸ್ಲಾಂ ಆಗಲಿ, ಲಂಕಾಪತಿ ಆಗಲಿ, ಅಥವಾ ಜಾಮಿಯಾ ಮಸ್ಜಿದ್ ಆಗಲಿ, ಅಥವಾ ನಮ್ಮ ಪಿರಂಕಳಿ ಮಸ್ಜಿದ್ ಆಗಲಿ, ಹಾಗೂ ಸಮಸ್ತ ಎಲ್ಲ ನಮ್ಮ ದೈವದ ಸಮಾಜದ ದೈವಗಳ ವತಿಯಿಂದ ನಾವು ಎಲ್ಲರೂ ಕೂಡಿ ಒಗ್ಗಟ್ಟಾಗಿ ಈ ಒಂದು ವ್ಯವಸ್ಥೆಯನ್ನು ಮಾಡಿದ್ದೇವೆ. ಅದಕ್ಕೆ ಎಲ್ಲರ ಕೈ ಜೋಡಿಸಿದ್ದಾರೆ. ಅದರ ಜೊತೆಗೆ ಎಲ್ಲ ಸಮಾಜ ಕೂಡ ನಮ್ಮ ಜೊತೆಗೆ ಇದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆಪಡ್ತೀನಿ. ನಮಸ್ಕಾರ.